ರಾಜರಾಜೇಶ್ವರಿ ದೇವಸ್ಥಾನವು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದ ಪೊಳಲಿಯಲ್ಲಿದೆ. ಶ್ರೀ ಕ್ಷೇತ್ರ ಪೊಳಲಿ ಈ ಗ್ರಾಮದ ಹೃದಯ ಭಾಗದಲ್ಲಿ ಎತ್ತರದ ಬೆಟ್ಟಗಳು ಮತ್ತು ವಿಶಾಲವಾದ ಗದ್ದೆಗಳಿಂದ ಆವೃತವಾಗಿದೆ. ಫಲ್ಗುಣಿ ನದಿಯು ದೇವಾಲಯದಿಂದ ಫರ್ಲಾಂಗ್ ದೂರದಲ್ಲಿ ಉತ್ತರ ಭಾಗದಲ್ಲಿ ಪೂರ್ವದಿಂದ ಹರಿಯುತ್ತದೆ. ಇದು ಪಶ್ಚಿಮ ಭಾಗದಲ್ಲಿ ದೇವಾಲಯದ ಹಿಂಭಾಗದಲ್ಲಿ ದಕ್ಷಿಣಕ್ಕೆ ಎಡಕ್ಕೆ ತಿರುಗುತ್ತದೆ. ಈ ಸ್ಥಳವನ್ನು ಪುರಲ್ ಎಂದು ಕರೆಯಲಾಗುತ್ತಿತ್ತು ಮತ್ತು ಹಲವಾರು ಹಳೆಯ ದಾಖಲೆಗಳು ಮತ್ತು ಲಭ್ಯವಿರುವ ಪ್ರಾಚೀನ ಶಿಲಾಶಾಸನಗಳಲ್ಲಿ ದೇವಾಲಯದಲ್ಲಿರುವ ದೇವತೆಯನ್ನು ಪೋರಲಾ ದೇವಿ ಎಂದು ಕರೆಯಲಾಗುತ್ತಿತ್ತು. ಪುಲಿಯಾಪುರ ಇದರ ಸಂಸ್ಕೃತ ಆವೃತ್ತಿಯಾಗಿದೆ. ಕನ್ನಡದಲ್ಲಿ ಇದನ್ನು ಪೊಳಲಿ ಎನ್ನುತ್ತಾರೆ. ಸುರತ ರಾಜನು ದೇವಾಲಯವನ್ನು ನಿರ್ಮಿಸಿದನು, ಚಿತ್ರವನ್ನು ಸ್ಥಾಪಿಸಿದನು ಮತ್ತು ಚಿತ್ರದ ತಲೆಯ ಮೇಲೆ ತನ್ನದೇ ಆದ ಕಿರೀಟವನ್ನು ಇರಿಸಿದನು ಎಂದು ನಂಬಲಾಗಿದೆ. ಇದೊಂದು ಪುರಾತನ ದೇವಾಲಯ. ಈ ದೇವಾಲಯವನ್ನು ಅಶೋಕನ ಶಾಸನಗಳಲ್ಲಿ ಮತ್ತು ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರ ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಕೆಳದಿಯ ರಾಣಿ ಚೆನ್ನಮ್ಮಾಜಿ ಪೊಳಲಿಗೆ ಭೇಟಿ ನೀಡಿ ದೇವಾಲಯಕ್ಕೆ ಭವ್ಯ ರಥವನ್ನು ನಿರ್ಮಿಸಿದರು. ಯಾತ್ರಾ ಕೇಂದ್ರವಾಗಿರುವುದರಿಂದ ಪೊಳಲಿ ತನ್ನ ನೈಸರ್ಗಿಕ ರಮಣೀಯ ಸೌಂದರ್ಯ ಮತ್ತು ಶಾಂತಿಯಿಂದ ಪ್ರಯಾಣಿಕರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ದೇವಾಲಯದಲ್ಲಿ ಪೊಳಲಿ ಚೆಂದು ವಿಶಿಷ್ಟವಾದ ಹಬ್ಬವಾಗಿದ್ದು, ಇದನ್ನು ದೇವಾಲಯದ ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ನಡೆಸಲಾಗುತ್ತದೆ. ಪುರಾಣಗಳಿಂದ ಕಥೆ, ದುಷ್ಟ ಶಕ್ತಿಗಳು ಬಲವನ್ನು ಪಡೆದುಕೊಂಡು ಮೇಲುಗೈ ಸಾಧಿಸಿದಾಗ ಮತ್ತು ತಮ್ಮನ್ನು ರಾಕ್ಷಸರಂತೆ ಸಾಕಾರಗೊಳಿಸಿದಾಗ ಮತ್ತು ಸೇತುವನ್ನು ಧರ್ಮದ ಸೇತುವೆ ನಾಶಮಾಡಲು ಪ್ರಾರಂಭಿಸಿದವು. ರಜಸ್ ಮತ್ತು ತಾಮಸ ಅವರಲ್ಲಿ ಅತ್ಯಂತ ಪ್ರಧಾನವಾದ ದುಷ್ಟ ಗುಣಗಳಾಗಿದ್ದವು. ಅವರು ಜನರನ್ನು ಅಸಂಖ್ಯಾತ ರೀತಿಯಲ್ಲಿ ಹಿಂಸಿಸಿದರು. ಅಂತಹ ಪರಿಸ್ಥಿತಿಯಲ್ಲಿ ಶ್ರೀ ಭುವನೇಶ್ವರಿ, ದಿವ್ಯಮಾತೆ ಕುಮಾರಿ, ತ್ರಿಪುರ, ಕಾಳಿ ಮತ್ತು ದುರ್ಗಾ ಎಂಬ ಹೆಸರುಗಳೊಂದಿಗೆ ದೈವಿಕ ರೂಪಗಳನ್ನು ಧರಿಸಿದರು ಮತ್ತು ದುಷ್ಟರನ್ನು ನಾಶಪಡಿಸುವ ಮತ್ತು ಒಳ್ಳೆಯವರನ್ನು ರಕ್ಷಿಸುವ ಮೂಲಕ ಪ್ರಾಚೀನ ಧರ್ಮವನ್ನು ಸ್ಥಾಪಿಸಿದರು. ಈ ಸಂಗತಿಗಳನ್ನು ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಮೇಲಿನವುಗಳು ಭಗವಾನ್ ಮಹಾವಿಷ್ಣುವಿನ ಮತ್ಸ್ಯ, ಮೀನು ಮತ್ತು ಕೂರ್ಮ ಅವತಾರಗಳಂತೆಯೇ ಶ್ರೀ ಮಹಾದೇವಿಯ ಭಾಗಶಃ ಅವತಾರಗಳಾಗಿವೆ. ಆದರೆ ಶ್ರೀ ಲಲಿತಾ ದೇವಿಯು ಶ್ರೀ ಭುವನೇಶ್ವರಿಯ ಪೂರ್ಣ ಅವತಾರವಾಗಿತ್ತು. ಪಟ್ಟಾಭಿಷೇಕದ ನಂತರ ಆಕೆಯನ್ನು ಶ್ರೀ ರಾಜರಾಜೇಶ್ವರಿ ಎಂದು ಕರೆಯಲಾಯಿತು. ಅವಳ ಪವಿತ್ರ ಕಥೆ ಹೀಗಿದೆ. ಅವರ ಪತ್ನಿ ಗೌರಿಯ ಅಕಾಲಿಕ ಮರಣದ ನಂತರ ರುದ್ರ ದೇವರು ಎಲ್ಲಾ ಚಟುವಟಿಕೆಗಳನ್ನು ತ್ಯಜಿಸಿ ಕಠಿಣ ಶಿಕ್ಷೆಯನ್ನು ಪ್ರಾರಂಭಿಸಿದನು. ಈ ಕಾಮನನ್ನು ನೋಡಿದ ಪ್ರೇಮದ ದೇವರು ರುದ್ರನನ್ನು ತನ್ನ ಪ್ರೀತಿಯ ಬಾಣಗಳಿಂದ ಹೊಡೆದನು. ಕೋಪದಿಂದ ರುದ್ರನು ತನ್ನ ಮೂರನೇ ಕಣ್ಣು ತೆರೆದು ಕಾಮನನ್ನು ಸುಟ್ಟು ಬೂದಿ ಮಾಡಿದನು. ಹಲವು ವರ್ಷಗಳ ನಂತರ ಗಣೇಶನು ಆ ಬೂದಿಯಿಂದ ಮಾನವ ರೂಪವನ್ನು ಮಾಡಿ ರುದ್ರನ ಮುಂದೆ ಇಟ್ಟನು. ಭಗವಾನ್ ರುದ್ರನು ಅದನ್ನು ಕರುಣೆಯಿಂದ ನೋಡಿದನು ಮತ್ತು ಜಡಚಿತ್ರವು ಜೀವಂತ ಜೀವಿಯಾಯಿತು. ನಂದಿಕೇಶ್ವರನು ಅವನಿಗೆ ಪವಿತ್ರ ರುದ್ರಮಂತ್ರದಿಂದ ದೀಕ್ಷೆ ನೀಡಿದನು. ಹುಟ್ಟಿದ ಬೂದಿಯು ಸೂಚ್ಯವಾದ ನಂಬಿಕೆಯಿಂದ ಮಂತ್ರವನ್ನು ಪುನರಾವರ್ತಿಸಿತು ಮತ್ತು ನಿರಂತರವಾಗಿ ಶಿವನನ್ನು ರುದ್ರ ಪ್ರಾರ್ಥಿಸಿತು. ಭಗವಾನ್ ಶಿವನು ಅವನ ಬಗ್ಗೆ ಹೆಚ್ಚು ಸಂತೋಷಪಟ್ಟನು ಮತ್ತು ಅವನಿಗೆ ಅನೇಕ ವರಗಳನ್ನು ಅನುಗ್ರಹಿಸಿದನು. ಈ ಜೀವಿ ಭಂಡಾಸುರ ಎಂದು ಪ್ರಸಿದ್ಧವಾಯಿತು. ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯ ಅವರನ್ನು ಶೋಣಿತಪುರಕ್ಕೆ ಕರೆದೊಯ್ದರು ಮತ್ತು ಅಲ್ಲಿ ಅವರು ರಾಕ್ಷಸರ ರಾಜನಾಗಿ ಪಟ್ಟಾಭಿಷೇಕ ಮಾಡಿದರು. ಶುಕ್ರಾಚಾರ್ಯರು ನಿಗೂಢ ಶಕ್ತಿಯ ಅನೇಕ ಮಂತ್ರಗಳಿಂದ ಭಂಡಾಸುರನನ್ನು ಪ್ರಾರಂಭಿಸಿದರು. ಶುಕ್ರಾಚಾರ್ಯರ ಸಲಹೆಯಂತೆ ಭಂಡಾಸುರನು
ಕಠೋರ ತಪಸ್ಸಿನಲ್ಲಿ ತನ್ನನ್ನು ತೊಡಗಿಸಿಕೊಂಡನು. ಅನೇಕ ವರಗಳನ್ನು ಪಡೆದು ಶಕ್ತಿಶಾಲಿಯಾದನು. ಹೊಸದಾಗಿ ಪಡೆದ ಅಧಿಕಾರದಿಂದ ಹುಚ್ಚು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು. 3. ದೇವರುಗಳು ಹರಿ, ಹರ ಮತ್ತು ಬ್ರಹ್ಮ ಸಹ ಅವನನ್ನು ಅಸಹನೀಯ ಎಂದು ಕಂಡುಕೊಂಡರು. ಅವನು ಸ್ವರ್ಗವನ್ನು ಆಕ್ರಮಿಸಿದನು ಮತ್ತು ಅವನನ್ನು ಎದುರಿಸಲು ಅಸಾಧ್ಯವಾದ ಕಾರಣ ಎಲ್ಲಾ ದೇವರುಗಳು ಸ್ವರ್ಗದಿಂದ ಓಡಿಹೋಗಿ ನದಿ ದಡಗಳಲ್ಲಿ, ಕಾಡುಗಳಲ್ಲಿ ಮತ್ತು ಪರ್ವತಗಳಲ್ಲಿ ವೇಷದ ರೂಪದಲ್ಲಿ ಆಶ್ರಯ ಪಡೆದರು. ನಂತರ ದಿವ್ಯ ಋಷಿ ನಾರದನ ಸಲಹೆಯೊಂದಿಗೆ ಅನೇಕ ವರ್ಷಗಳ ನಂತರ ನಿರ್ಗತಿಕ ದೇವರುಗಳು ತಮ್ಮ ಮುಂದೆ ದೈವಿಕ ತಾಯಿಯನ್ನು ತೋರಿಸಲು ಧ್ಯಾನ, ಪೂಜೆ ಮತ್ತು ತಪಸ್ಸಿನಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅವರು ಯಜ್ಞದ ಉರಿಯುತ್ತಿರುವ ಅಗ್ನಿಯಲ್ಲಿ ತಮ್ಮ ದೇಹವನ್ನು ಅರ್ಪಿಸಲು ಸಿದ್ಧರಾದರು. ಮಣಿದ್ವೀಪದಲ್ಲಿ ರತ್ನಗಳ ದ್ವೀಪ. ಶ್ರೀ ಭುವನೇಶ್ವರಿ ದೇವರುಗಳ ನೋವು ಮತ್ತು ತಪಸ್ಸನ್ನು ನೋಡಿದಳು ಮತ್ತು ಶ್ರೀ ಭುವನೇಶ್ವರಿಯ ಪೂರ್ಣ ಅವತಾರವಾದ ಲಲಿತಾ ದೇವಿಯ ಪ್ರಕಾಶಮಾನವಾದ ರೂಪದಲ್ಲಿ ಅವರ ಮುಂದೆ ಕಾಣಿಸಿಕೊಂಡಳು. ಸ್ವರ್ಗದ ದೇವರುಗಳು ಮತ್ತು ತ್ರಿಮೂರ್ತಿಗಳು ವಿಶ್ವಕರ್ಮರ ಸಹಾಯದಿಂದ ಶ್ರೀ ಭುವನೇಶ್ವರಿಗೆ ಮಹಾಮಂಟಪ ಮತ್ತು ರಥವನ್ನು ನಿರ್ಮಿಸಿದರು. ಬ್ರಹ್ಮ ಮತ್ತು ಇತರ ದೇವರುಗಳು ಮಹಾಮಂಟಪದಲ್ಲಿ ಒಟ್ಟುಗೂಡಿದರು ಮತ್ತು ದೇವಿ ಶ್ರೀ ಮಹಾದೇವಿಯ ದರ್ಶನದಿಂದ ಅವರು ಬಯಸಿದ ವಿಷಯಗಳು ನೆರವೇರಿದವು. ದೇವಿಯು ತನ್ನ ಶ್ರೀ ಚಕ್ರವನ್ನು ನವಪರ್ವಗಳಿಂದ ಅಲಂಕರಿಸಿದಳು. ಶ್ರೀದೇವಿಯು ತನ್ನ ದೊಡ್ಡ ಸೈನ್ಯ ಮತ್ತು ಸಹಾಯಕರೊಂದಿಗೆ ಸ್ವಲ್ಪ ಸಮಯದಲ್ಲೇ ಮುನ್ನುಗ್ಗಿ ಭಂಡಾಸುರನ ಶೋಣಿತಪುರಕ್ಕೆ ಆಗಮಿಸಿ ಅಲ್ಲಿ ಬೀಡುಬಿಟ್ಟಳು. ಕದನ ಬಿರುಸುಗೊಂಡಿತು. 4 ದಿನಗಳಲ್ಲಿ ಭಂಡಾಸುರನ ಸಹೋದರರು, ಸೋದರಳಿಯರು, ಸಂಬಂಧಿಕರು ಮತ್ತು ಮಂತ್ರಿಗಳು, ಸೇನಾ ಮುಖ್ಯಸ್ಥರು ಮತ್ತು ದೊಡ್ಡ ಸೈನ್ಯವು ಶ್ರೀ ಮಹಾದೇವಿಯ ಸೈನ್ಯದ ವಿರುದ್ಧ ಹೋರಾಡಿ ಸತ್ತರು. 5ನೇ ದಿನ ಬಂಡಾಸುರನೇ ಬಂದು ಶ್ರೀ ಮಹಾದೇವಿಯ ವಿರುದ್ಧ ಹೋರಾಡಿ ಸತ್ತನು. ಎಲ್ಲ 3 ಲೋಕಗಳು ಮತ್ತೆ ಶಾಂತಿ ಮತ್ತು ಸಂತೋಷಕ್ಕೆ ಮರಳಿದವು. ಸ್ವಲ್ಪ ಸಮಯದ ನಂತರ ಹರಿ, ಹರ ಮತ್ತು ಬ್ರಹ್ಮ ಶಿಲ್ಪಿಗಳಾದ ವಿಶ್ವಕರ್ಮ ಮತ್ತು ಮಾಯಾ ಸೇವೆಗಳನ್ನು ತೊಡಗಿಸಿಕೊಂಡರು ಮತ್ತು 16 ನಗರಗಳನ್ನು ಹಿಮಾಲಯ ಪ್ರದೇಶದಲ್ಲಿ ಮತ್ತು ಇತರ ಸ್ಥಳಗಳಲ್ಲಿ ದೈವಿಕ ತಾಯಿಯ ವಾಸ್ತವ್ಯಕ್ಕಾಗಿ ನಿರ್ಮಿಸಲಾಯಿತು. ಈ ಎಲ್ಲಾ ಪಟ್ಟಣಗಳನ್ನು ಶ್ರೀನಗರ ಎಂದು ಕರೆಯಲಾಗುತ್ತಿತ್ತು ಮತ್ತು ಶ್ರೀ ಭುವನೇಶ್ವರಿ ಇಂದಿಗೂ ಈ 16 ನಗರಗಳಲ್ಲಿ ವಾಸಿಸುತ್ತಾಳೆ ಮತ್ತು ದುಷ್ಟ ಶಕ್ತಿಗಳಿಂದ ಎಲ್ಲಾ ಲೋಕಗಳನ್ನು ರಕ್ಷಿಸುತ್ತಾಳೆ. ಪ್ರಾಚೀನ ಕಾಲದಲ್ಲಿ ಅಧೀನ ದೇವತೆಗಳೊಂದಿಗೆ ಶ್ರೀ ರಾಜರಾಜೇಶ್ವರಿಯ ಮಣ್ಣಿನ ಚಿತ್ರವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಪುಣ್ಯಾತ್ಮನು ನಮ್ಮ ಮಹಾನ್ ಕೃತಜ್ಞತೆಗೆ ಅರ್ಹನಾಗಿದ್ದಾನೆ. ಸುರತ ರಾಜನು ಶ್ರೀ ರಾಜರಾಜೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನೆಂದು ಪ್ರಸಿದ್ಧವಾಗಿದೆ. ಸ್ವಯಂಭುವಿನಿಂದ ಪ್ರಾರಂಭಿಸಿ 14 ಮನುಗಳು. ಆರಂಭಿಕ ವರ್ಷಗಳಲ್ಲಿ ಸ್ವಾರೋಚಿಷ 2ನೇ ಮನು ಚೈತ್ರ ಎಂಬ ಹೆಸರಿನ ಮಗನನ್ನು ಪಡೆದನು. ಹಲವು ವರ್ಷಗಳ ನಂತರ ಅವರ ಸಾಲಿನಲ್ಲಿ ಸುರಥ ರಾಜ ಜನಿಸಿದನು. ಅವನ ವಿಶಾಲವಾದ ರಾಜ್ಯವು ಪ್ರಪಂಚದಾದ್ಯಂತ ಹರಡಿತು. ದುರದೃಷ್ಟವಶಾತ್ ಸಂದರ್ಭಗಳ ಬಲದಿಂದ ಅವರು ಕೋಲವಿಧ್ವಂಸಿ ಎಂಬ ಹೆಸರಿನ ಬೇಟೆಗಾರರ ಗುಂಪಿನೊಂದಿಗೆ ಹೋರಾಡಬೇಕಾಯಿತು. ಅವರು ಕಡಿಮೆ ಶಕ್ತಿಶಾಲಿಗಳಾಗಿದ್ದರೂ ರಾಜ ಸುರತ ಅವರ ಕೈಯಲ್ಲಿ ಸೋಲನ್ನು ಅನುಭವಿಸಿದರು. ಆದ್ದರಿಂದ ರಾಜನು ತನ್ನ ಶತ್ರುಗಳಿಂದ ಆಕ್ರಮಿಸಿಕೊಂಡ ಪ್ರದೇಶಗಳಿಂದ ಸಂಪೂರ್ಣವಾಗಿ ಹಿಂದೆ ಸರಿದು ತನ್ನ ರಾಜಧಾನಿಗೆ ಹಿಂದಿರುಗಿದನು. ಮಂತ್ರಿಗಳು ಈಗ ತಮ್ಮ ರಾಜ ದುರ್ಬಲ ಮತ್ತು ಅಸಮರ್ಥನಾಗಿದ್ದಾನೆ ಎಂದು ಅರ್ಥಮಾಡಿಕೊಂಡರು ಮತ್ತು ಮಿಲಿಟರಿ ಮತ್ತು ಖಜಾನೆಯನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ತನ್ನ ಮಂತ್ರಿಗಳು ತನಗೆ ಮೋಸ ಮಾಡಿದ್ದಾರೆಂದು ರಾಜ ಸುರತನು ಈಗ ಅರಿತುಕೊಂಡನು. ತನ್ನ ಮಂತ್ರಿಗಳು ಮತ್ತು ಸೈನ್ಯವು ತನ್ನ ಶತ್ರುಗಳೊಂದಿಗೆ ಪಿತೂರಿ ಮಾಡಿ ಅವರನ್ನು ಅವರಿಗೆ ಹಸ್ತಾಂತರಿಸಬಹುದು ಎಂದು ಅವನು ಹೆದರಿದನು.
ಆದ್ದರಿಂದ ಅವರು ಸುರಕ್ಷತೆಗಾಗಿ ಪಲಾಯನ ಮಾಡಲು ನಿರ್ಧರಿಸಿದರು. ಅವನು ಬೇಟೆಗೆ ಹೋಗುವುದಾಗಿ ಹೇಳಿ ತನ್ನ ಕುದುರೆಯ ಮೇಲೆ ಹೊರಟನು. ಕೊನೆಗೆ ಅವನು ದಟ್ಟವಾದ ಅರಣ್ಯವನ್ನು ಪ್ರವೇಶಿಸಿ ಮಹಾನ್ ತಪಸ್ವಿಯಾದ ಸುಮೇಧನ ಆಶ್ರಮವನ್ನು ತಲುಪಿದನು. ರಾಜನು ಋಷಿಯ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಡಿಗೆ ಬರುವಂತೆ ಮಾಡಿದ ಘಟನೆಯನ್ನು ಹೇಳಿದನು. ಋಷಿಯು ರಾಜನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ಮತ್ತು ಕೆಲವು ದಿನಗಳ ಕಾಲ ಅಲ್ಲಿಯೇ ಇರಲು ಹೇಳಿದರು. ಒಂದು ದಿನ ಸುರತನು ತನ್ನ ರಾಜ್ಯ, ಸಂಪತ್ತು, ಹೆಂಡತಿ ಮತ್ತು ಮಕ್ಕಳನ್ನು ಕಳೆದುಕೊಂಡು ದುಃಖಿಸುತ್ತಾ ಆಶ್ರಮದ ಸುತ್ತಲೂ ನಡೆಯುತ್ತಿದ್ದನು. ದಾರಿಯಲ್ಲಿ ಒಬ್ಬ ವ್ಯಾಪಾರಿಯನ್ನು ಭೇಟಿಯಾದನು. ಅವನು ರಾಜನಿಗೆ ಗೌರವ ಸಲ್ಲಿಸಿದನು ಮತ್ತು ಅವನ ಹೆಂಡತಿ ಮತ್ತು ಮಕ್ಕಳು ಅವನ ಸಂಪತ್ತಿಗೆ ಹಾತೊರೆಯುತ್ತಾ ಅವನನ್ನು ಹೇಗೆ ಓಡಿಸಿದರು ಎಂದು ಅವನ ದುಃಖದ ಕಥೆಯನ್ನು ವಿವರಿಸಿದನು. ಈ ಕಥೆಯನ್ನು ಕೇಳಿದ ರಾಜನು ವ್ಯಾಪಾರಿಯನ್ನು ಋಷಿಯ ಬಳಿಗೆ ಕರೆದೊಯ್ದನು. ಇಬ್ಬರೂ ಮುನಿಗೆ ತಪಸ್ವಿ ನಮನ ಸಲ್ಲಿಸಿದರು. ಆಗ ಸುರಥ ರಾಜನು ವ್ಯಾಪಾರಿಯ ಕಥೆಯನ್ನು ಋಷಿಗೆ ವಿವರಿಸಿದನು. ಇದನ್ನು ಕೇಳಿದ ಋಷಿಯು ಶಾಸ್ತ್ರದಲ್ಲಿ ಸೂಚಿಸಿದಂತೆ ದೈವಿಕ ತಾಯಿಯನ್ನು ಪೂಜಿಸಲು ಮತ್ತು ಅವಳಿಂದ ಆಶೀರ್ವಾದ ಪಡೆಯಲು ಸಲಹೆ ನೀಡಿದರು. ರಾಜ ಮತ್ತು ವ್ಯಾಪಾರಿ ಋಷಿಗೆ ನಮನ ಸಲ್ಲಿಸಿದರು ಮತ್ತು ಅವನಿಂದ ರಜೆ ಪಡೆದರು. ಈಗ ಇಬ್ಬರೂ ದಿವ್ಯಮಾತೆಯನ್ನು ಮುಖಾಮುಖಿ ನೋಡಲು ಉತ್ಸುಕರಾಗಿದ್ದರು. ಅದೇ ಸಮಯದಲ್ಲಿ ಅವರು ದುಃಖಿತರಾಗಿದ್ದರು. ಅವರನ್ನು ಓಡಿಸಿದ ಜನರೊಂದಿಗಿನ ಅವರ ಬಾಂಧವ್ಯದಿಂದಾಗಿ ಅವರು ಇತ್ತೀಚೆಗೆ ನೀರು ಕಡಿಮೆಯಾದ ಸ್ಥಳವನ್ನು ಆಯ್ಕೆ ಮಾಡಿದರು. ಈ ಸ್ಥಳವು ಸುಮೇಧ ಋಷಿಯ ಆಶ್ರಮದಿಂದ ದೂರವಿರಲಿಲ್ಲ. ಅಲ್ಲಿ ಅವರು ಆಶ್ರಮವನ್ನು ನಿರ್ಮಿಸಿದರು ಮತ್ತು ಅಲ್ಲಿ ಅವರು ತಂತ್ರಶಾಸ್ತ್ರ ಮತ್ತು ಶಿಲ್ಪಕಲೆಯ ನಿಯಮಗಳಿಗೆ ಅನುಸಾರವಾಗಿ ಕಟ್ಟುನಿಟ್ಟಾಗಿ ಅಧೀನ ದೇವತೆಗಳ ಜೊತೆಗೆ ದೈವಿಕ ತಾಯಿಯ ಮಣ್ಣಿನ ಚಿತ್ರವನ್ನು ಮಾಡಿದರು. ಇಬ್ಬರೂ ಪವಿತ್ರವಾದ ದೇವಿ ಸೂಕ್ತವನ್ನು ಪುನರಾವರ್ತಿಸಲು ಪ್ರಾರಂಭಿಸಿದರು. ನಮೋ ದೇವ್ಯೈ ಮಹಾದೇವ್ಯೈ ಎಂಬ ಪದಗಳಿಂದ ಪ್ರಾರಂಭಿಸಿ ಮತ್ತು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ಏಕರೂಪವಾದ ಚಂಡಿಕಾ ದೇವಿಯನ್ನು ಅವರು ಪೂಜಿಸುತ್ತಿರುವ ಚಿತ್ರಕ್ಕೆ ಆಹ್ವಾನಿಸಿದರು. ಆರಂಭದಲ್ಲಿ ಅವರು ನಿಯಮಿತ ಮಧ್ಯಂತರದಲ್ಲಿ ಸೀಮಿತ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದರು, ಆದರೆ ನಂತರ ಅವರು ಆಹಾರದ ಸೇವನೆಯನ್ನು ಕಡಿಮೆ ಮಾಡಿದರು ಮತ್ತು ಹೆಚ್ಚು ಹೆಚ್ಚು ತೀವ್ರವಾದ ಉಪವಾಸವನ್ನು ಪ್ರಾರಂಭಿಸಿದರು. ಅವರು ತಮ್ಮ 6 ಇಂದ್ರಿಯಗಳನ್ನು ಹೊರಗಿನ ವಸ್ತುಗಳಿಂದ ಹಿಂತೆಗೆದುಕೊಂಡರು. ದಿನಗಳು ಕಳೆದಂತೆ ಅವರ ನಂಬಿಕೆಯು ಬಲವಾಗಿ ಮತ್ತು ಬಲವಾಗಿ ಬೆಳೆಯಿತು ಮತ್ತು ಅವರ ಶಿಕ್ಷೆಯು ಹೆಚ್ಚು ಹೆಚ್ಚು ತೀವ್ರವಾಯಿತು. ಅಂತಿಮವಾಗಿ ಅವರು ತಮ್ಮ ನೆಚ್ಚಿನ ದೇವತೆಗೆ ತಮ್ಮ ಮಾಂಸ ಮತ್ತು ರಕ್ತವನ್ನು ಬೆರೆಸಿದ ನೈವೇದ್ಯವನ್ನು ಅರ್ಪಿಸಲು ಪ್ರಾರಂಭಿಸಿದರು. ಹೀಗೆ 3 ವರ್ಷಗಳ ಕಾಲ ತಮ್ಮ ಕಠಿಣ ತಪಸ್ಸನ್ನು ಮುಂದುವರೆಸಿದರು. ಅಂತಿಮವಾಗಿ ದೇವಿಯು ಅವರ ಮುಂದೆ ಕಾಣಿಸಿಕೊಂಡಳು ಮತ್ತು ಅವರಿಗೆ ವರವನ್ನು ನೀಡಲು ಸಂತೋಷಪಟ್ಟಳು. ನಂತರ ರಾಜ ಸುರತನು ದೈವಿಕ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತು ಅವನ ರಾಜ್ಯ, ಸಂಪತ್ತು ಮತ್ತು ಅವನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸಂತೋಷದ ಜೀವನಕ್ಕಾಗಿ ಪ್ರಾರ್ಥಿಸಿದನು. ವ್ಯಾಪಾರಿ ಸಮಾಧಿಯು ದೈವಿಕ ಜ್ಞಾನ ಮತ್ತು ಎಲ್ಲಾ ಲೌಕಿಕ ಬಂಧಗಳಿಂದ ಮುಕ್ತಿ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಕೇಳಿದನು. ಅದರಂತೆ ದೇವಿಯು ಅವರನ್ನು ಆಶೀರ್ವದಿಸಿ ಮಾಯವಾದಳು. ನಂತರ ರಾಜ ಸುರತ ಮತ್ತು ವ್ಯಾಪಾರಿ ಸುಮೇಧ ಋಷಿಯ ಬಳಿಗೆ ಹೋಗಿ ಗೌರವದಿಂದ ನಮಸ್ಕರಿಸಿದರು. ಅವರು ಋಷಿಗೆ ವಿವರಿಸಿದರು. ಈಗ ಅವರು ಪ್ರಾರ್ಥಿಸಿದ ವರಗಳನ್ನು ತಾಯಿ ನೀಡಿದರು. ನಂತರ ಅಲ್ಲಿಗೆ ಆಗಮಿಸಿದ ಸುರಥನ ರಾಜ್ಯದ ಮಂತ್ರಿಗಳು ಮತ್ತು ಇತರ ಅಧಿಕಾರಿಗಳು ಮತ್ತು ಅವರ ಅನ್ಯಾಯದ ಕಾರ್ಯಗಳಿಗಾಗಿ ಅವರನ್ನು ಕ್ಷಮಿಸುವಂತೆ ಬೇಡಿಕೊಂಡರು ಮತ್ತು ರಾಜನನ್ನು ತನ್ನ ರಾಜ್ಯಕ್ಕೆ ಹಿಂತಿರುಗುವಂತೆ ವಿನಂತಿಸಿದರು. ನಂತರ ರಾಜನು ಋಷಿಯಿಂದ ರಜೆ ಪಡೆದು ತನ್ನ ದೇಶಕ್ಕೆ ಹಿಂದಿರುಗಿದನು. ಅಲ್ಲಿ ಅವನು
ತನ್ನ ಜೀವನದ ಕೊನೆಯವರೆಗೂ ತನ್ನ ರಾಜ್ಯವನ್ನು ನ್ಯಾಯಯುತವಾಗಿ ಆಳಿದನು. ವ್ಯಾಪಾರಿ ಸಮಾಧಿ ಕೂಡ ಋಷಿಯಿಂದ ರಜೆ ತೆಗೆದುಕೊಂಡರು. ಎಲ್ಲಾ ಲೌಕಿಕ ಪ್ರಲೋಭನೆಗಳಿಂದ ಮುಕ್ತನಾದ ಅವನು ಅನೇಕ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದನು ಮತ್ತು ಕಾಲಾನಂತರದಲ್ಲಿ ತನ್ನ ದೇಹವನ್ನು ತ್ಯಜಿಸಿದನು ಮತ್ತು ಅಂತಿಮವಾಗಿ ಮೋಕ್ಷವನ್ನು ಸಾಧಿಸಿದನು. ಇಂದಿಗೂ ಪೊಳಲಿಯಲ್ಲಿ ಹರಿಯುತ್ತಿರುವ ಅದೇ ಫಲ್ಗುಣಿ ನದಿಯ ದಡದಲ್ಲಿ ರಾಜ ಸುರತ ಮತ್ತು ವ್ಯಾಪಾರಿ ಸಮಾಧಿ ತಪಸ್ಸಿನಲ್ಲಿ ತೊಡಗಿದ್ದರು ಎಂದು ಪ್ರಾಚೀನ ಕಾಲದಿಂದಲೂ ಜನರು ಹೇಳುತ್ತಿದ್ದಾರೆ. ಪೊಳಲಿ ದೇವಸ್ಥಾನದಲ್ಲಿ ಈಗ ಪೂಜಿಸಲ್ಪಡುತ್ತಿರುವ ಶ್ರೀ ರಾಜರಾಜೇಶ್ವರಿ ಮತ್ತು ಅಧೀನ ದೇವತೆಗಳ ಮಣ್ಣಿನ ಚಿತ್ರಗಳು ರಾಜ ಸುರತ ಮತ್ತು ಅವನ ವ್ಯಾಪಾರಿ ಸ್ನೇಹಿತನಿಂದ ಸ್ಥಾಪಿಸಲ್ಪಟ್ಟ ಮತ್ತು ಪೂಜಿಸಲ್ಪಟ್ಟ ಚಿತ್ರಗಳಾಗಿವೆ ಎಂದು ಹೇಳಲಾಗುತ್ತದೆ. ವಿವಿಧ ಪುರಾಣಗಳನ್ನು ಉಲ್ಲೇಖಿಸುವ ಮೂಲಕ ಪೊಳಲಿ ದೇವಸ್ಥಾನದಲ್ಲಿರುವ ಶ್ರೀ ರಾಜರಾಜೇಶ್ವರಿಯ ಚಿತ್ರವು ಕನಿಷ್ಠ 5000 ವರ್ಷಗಳಷ್ಟು ಹಳೆಯದು ಎಂದು ನಾವು ಊಹಿಸಬಹುದು.